ಅಲ್ಲೋಗಿ ಹಂಗೆ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಂಗೆಲ್ಲ ಮಾಡಂಗಿಲ್ಲ, ಇದು ಮೆಟ್ರೋ. ನಾನು 3 ಗಂಟೆಗೆ ಇದ್ದೆ, 3 ಗಂಟೆಗಿತ್ತು ರೆಡಿ ಆಗಿಬಿಟ್ಟಿದ್ದೆ. ಸೊ ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಲ್ಲ, ಬರ್ತಾಳೆ ಅಂದ್ಬಿಟ್ಟು ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದೆ. ಅವ್ಳು ಬರೋಷ್ಟರಲ್ಲಿ 4:30 ಇವಾಗ ಟೈಮ್. ಆ್ಯಂಡ್ ಇವಾಗ ಮೇಕಪ್ಗೆ ಹೋಗಬೇಕು. ಬಾಯ್ ಹೇಳ್ಬಿಟ್ಟು ಫ್ರೆಂಡ್ಸ್ಗ ಬಾಯ್ ಫ್ರೆಂಡ್. ಹಾಂ, ನಾಳೆ ಸಿಗ್ತೀನಿ. ಟೇಕ್ ಕೇರ್. ಲವ್ ಯು ಆಲ್. ಏನಂದಿದ್ದು? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಬ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಶ್ಮಿ ಆಚೆ ಹೋಗ್ತಾ ಇದ್ದೀವಿ. ಇಂದಿರಾನಗರ್ಗೆ ಹೋಗಬೇಕು, ಯಾಕಂದರೆ ಅಲ್ಲಿ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಮೇಕಪ್ಗೆಲ್ಲ, ಅದಕ್ಕಾಗಿ ಹೋಗ್ತಾ ಇದ್ದೀವಿ. ಸೊ ಅಲ್ಲೋದ್ಮೇಲೆ ಸಿಗ್ತೀನಿ. ಟೈಮ್ ಎಷ್ಟು ಶೋ? 1:22 ಅಂತ ಟೈಮು. 1:15 ಅಂದ್ಕೊಳ್ಳಿ, ಹೋಗಬೇಕು. ಓಕೆ ಬಾಯ್, ಆಮೇಲೆ ಸಿಗ್ತೀನಿ. ಸೊ ರೀಸೆಂಟಾಗಿ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ನನ್ನ ಕಾಲೇಜ್ ಡೇಸ್ ಎಲ್ಲ ಜ್ಞಾಪಕ ಬಂತು. ಸೊ ನಮ್ಮ ಕಾಲೇಜ್ ರೋಡಲ್ಲೇ ಹೋಗ್ತಾ ಇರುವಾಗ ಅದು ಸ್ಕೈ ವಾಕ್ ಏನೂ ಇರಲಿಲ್ಲ. ಸೊ ರೋಡೆಲ್ಲ ಕ್ರಾಸ್ ಮಾಡೋಕ್ಕೆ ನಂಗೆ ಅಷ್ಟು ಬರ್ತಾ ಇರಲಿಲ್ಲ. ಸ್ಟಾರ್ಟಿಂಗ್ ತಳ್ಳಾಡ್ಕೊಂಡು ಇವ್ರ ಜೊತೆ ಹೋಗ್ತಾ ಇದ್ದೆ. ಈಗ ಇಂದಿರಾನಗರ್ ಮೆಟ್ರೋ ಸ್ಟೇಷನ್ ಬಂದಿದ್ದೀವಿ. ಹೋಗಿ ಇವಾಗ ಶಾಪ್ ಮಾಡಿಕೊಂಡು ಹಂಗೆ ರಾಮೇಶ್ವರಂ ಕೆಫೆಗೆ ಹೋಗಿ ಟ್ರೈ ಮಾಡಬೇಕು. ನಾವು ಅಲ್ಲಿ ಹೋಗ್ತೀವಿ. ಲೆಟ್ಸ್ ಗೋ. ಅಲ್ಲೋಗಿ ಹಂಗೆ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಂಗೆಲ್ಲ ಮಾಡಂಗಿಲ್ಲ, ಇದು ಮೆಟ್ರೋ. ಬಾ ಬೇಗ. ಇದು ಯಾವುದೋ ಒಂದು ಪ್ಲೇಸ್ಗೆ ಹೋದ್ವಿ, ಅಲ್ಲೇ ಇತ್ತು ಮಿನಿ ಗುಡ್ ಅಂತ ಈ ಪ್ಲೇಸ್ ಹೆಸರು. ಸೊ ನನಗೆ ಮಿನಿಸೋನೇ ಇಷ್ಟ ಆಯಿತು. ಇದೇನು ಅಷ್ಟು ಸರ್ಪ್ರೈಸಿಂಗ್ ಅನಿಸಿಲ್ಲ ನನಗೆ. ಬುಕ್ ಮಾಡಿದ್ದೀವಿ, ಎಲ್ಲ ತೊಗೊಂಡಿದ್ದಾಯಿತು, ಇವಾಗ ಹೊರಡೋದಷ್ಟೇ. ರಾಮೇಶ್ವರಂ ಕೆಫೆಗೆ ಬಂದಿದ್ದೀವಿ. ರಶ್ಮಿಗೆ ಜನ ನೋಡಿದ್ದೆ, ಜನನ ಅಂತವಳೆ. ಇನ್ನೇನು ಮಾಡೋಕ್ಕಾಗಲ್ಲ, ತಿನ್ಬೇಕಂದ್ರೆ ಹೋಗಬೇಕು. ಇಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ನಂಗೆ ತುಂಬ ದಿನದಿಂದ ಇತ್ತು ಟ್ರೈ ಮಾಡಬೇಕು ಹೇಗಿರುತ್ತೋ ಅಂತ. ನನಗೆ ಫುಡ್ ಅಂದರೆ ಇಷ್ಟ, ಸೊ ಟ್ರೈ ಮಾಡಬೇಕಂತ ಆಸೆ ಇತ್ತು. ಫೈನಲಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. वाशरूम के नाम है दीपक का दीपक का ಭಯ ಬಿದ್ದೆ ನೀನು. ಏನ್ ತಿಗ್ಲಿಲ್ಲ, ಲೋಕನೇ ಇದೆ ನೋಡಿ ಗೈಸ್, ಮಡ್ಚ್ಬೇಕಿಲ್ಲ. ಇವನು ಎಷ್ಟು ಭಯ ಬಿದ್ದಿದ್ದಾನೆ ನೋಡಿ ಗೈಸ್. ಸೊ ಅವತ್ತು ಆಚೆ ತಿಂದಿದ್ದರಿಂದ ನಂಗೆ ಏನು ಅಷ್ಟು ಹೊಟ್ಟೆ ಹಸುವಾಗಲಿಲ್ಲ. ನೈಟ್ ಡಿನ್ನರ್ಗೆ ಆಮ್ಲೆಟ್ ಮತ್ತು ಬ್ರೆಡ್ ತಿಂದು ನನ್ನ ಡೇನ ಕಂಪ್ಲೀಟ್ ಮಾಡಿದೆ ಅವತ್ತು.
ನಾನು 3 ಗಂಟೆಗೆ ಎದ್ದೆ. 3 ಗಂಟೆಗೆದ್ದು ರೆಡಿ ಆಗಿಬಿಟ್ಟಿದ್ದೆ. ಸೊ ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಲ್ಲ, ಬರ್ತಾಳೆ ಅಂದ್ಬಿಟ್ಟು ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದೆ. ಅವಳು ಬರೋಷ್ಟರಲ್ಲಿ 4:30 ಇವಾಗ ಟೈಮ್. ಆ್ಯಂಡ್ ಇವಾಗ ಮೇಕಪ್ಗೆ ಹೋಗಬೇಕು. ಆ್ಯಂಡ್ ಶುಕಿ ಕೂಡ ಹಠ ಮಾಡ್ತಾಯಿದ್ದಾಳೆ ಇವತ್ತು. ಏನಾಯಿತೋ ಗೊತ್ತಿಲ್ಲ ಅವಳಿಗೆ. ನಾನು ಬರಬೇಕು ಅಂತ ಆಟ ಮಾಡ್ತಿದ್ದಾಳೆ ನೋಡಿ. ಇಷ್ಟೊತ್ತಲ್ಲಿ ಹೊಗೆ ಇಕ್ಕಿದ್ದಾರೆ. ಸೊ ಗೈಸ್, ಮೇಕಪ್ ಎಲ್ಲ ಮುಗಿಸ್ಕೊಂಡ್ರೆ ಬಿರಿಯಾನಿ ಮಾಡಿದ್ದಾರೆ ನಮ್ಮನೆ, ತಿನ್ಬೇಕೀಗ. ಸೊ ನನಗಂತೂ ಪಾಲನೆ ಕಟ್ಟಾಗ್ತಾಯಿಲ್ಲ, ಕಾಲು ತುಂಬ ನೋವಾಗ್ತದೆ, ಏನಾಯಿತೋ ಗೊತ್ತಿಲ್ಲ. ಇವಾಗ ಜಸ್ಟ್ ಊಟ ತಿನ್ಬೇಕು ನಾನು. ಊಟ ಈಸ್ ಇಂಪಾರ್ಟೆಂಟ್ ಇವಾಗ. ಸೊ ಅವತ್ತು ಸಂಡೇ ಆಗಿದ್ದರಿಂದ ಮಮ್ಮಿ ಬಿರಿಯಾನಿ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ಲಾಸ್ಟ್ ಟೈಮ್ ಎಲ್ಲ ಕೆಡಿಸ್ಬಿಟ್ಟಿದ್ರು, ಬಟ್ ಇವತ್ತು ಸಕ್ಕತ್ತಾಗಿ ಮಾಡಿದರು. ಅದಾದಮೇಲೆ ಒಂದು ಮಾವಿನ ಹಣ್ಣು ತಿಂದೆ. ಅವತ್ತು ಕಂಟಿನ್ಯೂಸ್ ಮೇಕಪ್ ಇತ್ತು, ಮತ್ತು ಬೆಳಗ್ಗೆ ಬೇಗ ಎದ್ದೊಳ್ಬೇಕಾಗಿತ್ತು. ಒಂದು 3 o'clock ಆ ಥರ ಎಲ್ಲ ಎದ್ದಿದ್ವಿ. ಸೊ ನನಗೆ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ, ಎಡಿಟಿಂಗ್ ಮಾಡೋಕ್ಕೂ ಆಗಲಿಲ್ಲ. ನಾವೆಲ್ಲೆಲ್ಲಿ ಹೋದ್ವೋ ಅಲ್ಲೊಂದೊಂದು ಕ್ಲಿಪ್ಪಿಂಗ್ ತೊಗೊಂಡೆ, ವೀಡಿಯೋಸ್ ಇರಲಿ ಅಂದ್ಬಿಟ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ. ಅದನ್ನೇ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಅವತ್ತು ಮನೆಗೆ ಬರೋಷ್ಟರಲ್ಲಿ ನಂಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಬಂದು ಮಲ್ಕೊಬಿಟ್ಟೆ. ಕಬಾಬ್ ಮಾಡೋಣ, ತಿನ್ನಾಕ್ದ್ರಿ. ಡಾಕ್ಟರ್ ನೀನು ಶೂಟ್ ಮಾಡಂಗಿದ್ರೆ ಪೊಲೀಸ್ ಅವ್ರನ್ನ ಕರಿಬೇಕು, ಡಾಕ್ಟರ್ನಲ್ಲ. ಇನ್ನೇನು ಶೂಟ್ ಮಾಡಬೇಕು? ಏಯ್ ನೋಡ್ದ ನೀಗಳು ಹೆಂಗಂತವಳೆ. ನೀನು ಮಾತಾಡ್ದಿದ್ರೆ ಹೋಯ್ತು ನೀನು. ನೀವು ಕಾಲಿಗೆ ಸಿಕ್ಕಾಕೊಂಡಿದ್ದಿ, ಸಿಕ್ಕಾಕ್ತಾನೆ. ಬೇಕು ಬೇಕು ಹೋಗು ಬಾ. ಬರೀ ಉಳಿದಿದೆ. ಇಲ್ಲ ಮಕ್ಕ ತೋರ್ಸು. ವಾವ್, ಕ್ಯೂಟಿ ಕ್ಯೂಟಿ ಪೋಯ್, ಕ್ಯೂಟಿ ಕ್ಯೂಟಿ ಪೋಯ್. ಕಪ್ಪಲ್ ಕುಡಿಯಕ್ ನಾನೇನಿಲ್ಲ ಸರ್ವೆಂಟಾ? ಕಚ್ಬೇಕು, ಗಿಲ್ಬೇಕು. ಅಟ್ಟು ಕುಟ್ಟು ಚಿನ್ನಿ ಮಾ, ಬೇಬಿ ಮಾ, ಬೋಡಿ ಮಾ, ಕಳ್ಳಿ ಮಾ. ಓ ರಿಯಾಕ್ಟ್ ಮಾಡು. ಚಿಕ್ಕ 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 ಮನೆ ಕಟ್ಟಿ ಅವ್ರ ಬೇಬಿನ ಇದ್ರೊಳಗಡೆ ಇಕ್ಕಿದ್ದಲ್ಲ ನೋಡಿ ಗೈಸ್. ಅದು ಮನೆ ಡಕೋಟ ಮನೆ. ಏನ್ ಗೈಚ್? ನಿಮ್ಮ ಮನೆ ಅಲ್ಲ ಅದು. ಮತ್ತೆ ಇವಾಗ ಕಟ್ಟಿದೀವಿ ಅಂತ ಹೇಳ್ತಾ ಇದ್ರಲ್ಲ ಗೈಸ್. ಬೋಬನ್ ಬರ್ಸನ್ ಬರ. ಕುಯ್ಕೊಳ್ಳಿ, ಕಬಾಬ್ ಮಾಡ್ಕೊಣ. ನಂಗ ವಿಂಗ್ಸ್ ನೀನ್ ಮಾತ್ರ ನಿಮ್ ಬೇಬಿಕ ಮನೆ ಕಟ್ಸ್ಬೋದಾ? ನಾವೆಲ್ಲ ಕಟ್ಬಾರ್ದಾ? ಗಿಲ್ಲು 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 ಗಿಲ್ಲು. ಪ್ಲೇ ಟೈಮ್ ಶುಕಿ, ಪ್ಲೇ ಟೈಮ್. ಓಕೆ ಶುಕಿ, ಬಾಯ್ ಬಾಯ್ ಹೇಳ್ಬಿಟ್ಟು ಫ್ರೆಂಡ್ಸ್ಗ. ಬಾಯ್ ಫ್ರೆಂಡ್. ಹಾಂ, ನಾಳೆ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್. ಏನಂದಿದ್ದು? ಲವ್ ಯು ಆಲ್. ಅವಳು ಕೇಳಕ್ಕೆ ಬರಲ್ಲ ಗೈಸ್, ಚಿಕ್ಕ ಮಗು ಇದು.
ಗೈಸ್ ರೀಸೆಂಟಾಗಿ ನಾನೊಂದು ಅಷ್ಟು ಪ್ಯಾಂಟ್ಸ್ ಬೇಕಾಗಿತ್ತು, ನನಗೆ ಮನೇಲಿ ಹಾಕ್ಕೊಳ್ಳೋಕ್ಕೆ ಪ್ಯಾಂಟ್ಸ್ ಬೇಕಾಗಿತ್ತು. ಸೊ ಯಾವ ಥರ ಅಂದರೆ ಜಾಸ್ತಿ ನಾನು ಯೂಶ್ವಲಿ ಯೂಸ್ ಮಾಡ್ತೀನಲ್ವ ನೈಟ್ ವೇರ್ಸು, ಸೊ ಆ ಥರ ಬೇಕಾಗಿತ್ತು. ಅದಕ್ಕಾಗಿ ಬುಕ್ ಮಾಡಿದ್ದೆ. ಅರೌಂಡ್ 4 ಪ್ಯಾಂಟ್ಸ್ ಬುಕ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ. ಮುಂಚೆ ನಾನಿದು ಜಸ್ಟ್ 100 ರುಪೀಸ್ ನಾನು ಈ ಪ್ಯಾಂಟ್ಸ್ ತೊಗೊಂಡಿದ್ದು, ಬಟ್ ಬೇರೆ ಬ್ರ್ಯಾಂಡ್ದು. ಯಾವುದೋ ಬೇರೆ ಬ್ರ್ಯಾಂಡ್ ಇದೆ. ಸೊ ಆ ಬ್ರ್ಯಾಂಡ್ ತೊಗೊಂಡಿದ್ದು. ಈ ಟೈಮು ಬೇರೆ ಬ್ರ್ಯಾಂಡ್ ತೊಗೊಂಡಿದ್ದೀನಿ, ಬಟ್ ಸಿಮಿಲರ್ ಆಗಿದೆ, ಸೇಮ್ ಕ್ವಾಲಿಟಿ ಎಲ್ಲ ಸೇಮ್ ಆಗಿದೆ. ಬಟ್ ಇದು 100 ರುಪೀಸ್ಗೆ ತೊಗೊಂಡಿದ್ದೆ ನಾನು ಅಜಿಯೋದಲ್ಲಿ. ಅರೌಂಡ್ 11 ಪ್ಯಾಂಟ್ಸ್ ಬುಕ್ ಮಾಡಿದ್ದೆ. ಆಗ ಬರೀ 100 ರುಪೀಸ್ ಇತ್ತು. ಇವಾಗ ಒಂದು ಪ್ಯಾಂಟ್ ಬಂದು 300 ರುಪೀಸ್ ಇದೆ. ನಂಗೆ ಮನೆಗೆ ಹಾಕ್ಕೊಳ್ಳೋಕ್ಕೆ ಸಾಕು. ಐ ಆಮ್ ನಾಟ್ ದಟ್ ರಿಚ್ ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ. ಸೊ ನಾನು ಎಷ್ಟು ಕೊಟ್ಟಿದ್ದೀನೋ ಅಷ್ಟೇ ಹೇಳ್ತೀನಿ. ಇದಕ್ಕೆ ನಾನು 300 ರುಪೀಸ್ ಕೊಟ್ಟೆ. ಲಿಂಕ್ಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆವಾಗ ನೀವು ಕೇಳ್ತಾ ಇರ್ತೀರಾ ಎಲ್ಲಿ ತೊಗೊತೀರಾ ಏನು ಪ್ಯಾಂಟ್ಸ್ ಅಂತ ಹೇಳಿ. ಸೊ ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರು, ನಾನು ವಿಚ್ ಪ್ಯಾಂಟ್ ಅಂತ ಕೇಳಿದ್ದೆ. ಸೊ ಈ ಥರ ಇದೆ. ಇದು ಫಸ್ಟ್ ಒನ್ ಬಂದು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ನನಗೆ ಈ ಥರದ್ದು ಹಾಕೊಂಡ್ರೆ ಏನೋ ಕಂಫರ್ಟಬಲ್. ಸೊ ನನಗಿಷ್ಟ ಆಗಿರೋ ಥರ ನಾನು ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಬೇರೆ ಥರ ಇದೆ, ನೋಡೋಂಗಿದ್ರೆ ನೋಡ್ಬೋದು. ಸೊ ನಾನು ಇದು ತೊಗೊಂಡೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇಲ್ಲೇನೋ ಆರ್ಟ್ ಬಂದು ಆ ಥರ ಏನೋ ಡಿಸೈನ್ ಕೊಟ್ಟಿದ್ದಾರೆ. ಸೊ ನನ್ನ ಹತ್ರ ಯಾವ ಕಲರ್ಸ್ ಇರಲಿಲ್ಲೋ ಅದು ತೊಗೊಂಡಿದ್ದೀನಿ. ಎಲ್ಲ ಚಿಂದಿ ಚಿತ್ರಾನ ಆಗ್ಬಿಟ್ಟಿದೆ ಪ್ಯಾಂಟ್ಸ್ ಎಲ್ಲ. ಸೊ ಟಿ ಶರ್ಟ್ ತೊಗೊಂಡ್ರೆ ಪ್ಯಾಂಟ್ ಇರಲ್ಲ, ಪ್ಯಾಂಟ್ ತೊಗೊಂಡ್ರೆ ಟಿ ಶರ್ಟ್ ಇರಲ್ಲ ನನ್ನ ಹತ್ರ, ಆ ಥರ ಆಗೋಗುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಇದು ಅಷ್ಟೇ ನನಗೆ ಇಷ್ಟ ಆಯಿತು. ಡಿಫ್ರೆಂಟ್ ಕಲರ್ ಇದೆ. ಹೋದ ಸರಿ ಏನು ಮಾಡಿದ್ದೆ, ಬರೀ ಗ್ರೇ ಕಲರೇ ಬುಕ್ ಮಾಡಿಬಿಟ್ಟಿದ್ದೆ. ಸೊ ಈ ಸರಿ ನಮ್ಮ ಮಮ್ಮಿ ನೋಡ್ಕೊಂಡು ಬುಕ್ ಮಾಡು, ಎಲ್ಲ ಒಂದೇ ಕಲರ್ ಬುಕ್ ಮಾಡಿಬಿಡ್ಬೇಡ ಹೋದ ಸರಿ ಥರ ಅಂತ ಹೇಳಿದರು. ಆಲ್ಮೋಸ್ಟ್ 1 ಇಯರ್ ಬಂತು ನನಗೆ ಪ್ಯಾಂಟ್ಸು. ಸೊ ಡೈಲಿ ನಾನು ಚೇಂಜ್ ಮಾಡೋದ್ರಿಂದ ಸೊ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಆ್ಯಂಡ್ ಬಟ್ಟೆ ಕೂಡ ಅಷ್ಟೇ ತುಂಬ ಗಟ್ಟಿಯಾಗಿ ಚೆನ್ನಾಗಿದೆ. ಸೊ ನೀವು ಬೈ ಮಾಡಾಗಿದ್ರೆ ಬೈ ಮಾಡಿ. ಆ್ಯಂಡ್ ಇದು ಒಂದು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡೆ. ಅಜಿಯೋದಲ್ಲಿ ತೊಗೊಂಡಿದ್ದು. ಎಲ್ಲನೂ ಅಷ್ಟೇ ಅಜಿಯೋದಲ್ಲೇ ತೊಗೊಂಡಿದ್ದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಕಂಫರ್ಟ್ ಈಸ್ ಇಂಪಾರ್ಟೆಂಟ್. ಬೇರೆಯವ್ರಿಗೆ ಇಂಪ್ರೆಸ್ ಮಾಡೋದಕ್ಕಿಂತ ನನಗೆ ಕಂಫರ್ಟ್ ಈಸ್ ಇಂಪಾರ್ಟೆಂಟ್. ಸೊ ಇದೊಂದು ಪ್ಯಾಂಟು, ಇದು ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ಟು ತೊಗೊಂಡೆ. ಲಾಸ್ಟ್ ಟೈಮ್ ಹೆಂಗೆಂಗೋ ಬುಕ್ ಮಾಡಿಬಿಟ್ಟಿದೆ, ಬಟ್ ಪ್ಯಾಂಟ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲನೂ ನನಗೆ ಬಾಳಿಕೆ ಸಕ್ಕದಾಗಿ ಬಂತು. ಸರಿಯಾಗಿ ಯೂಸ್ ಮಾಡಿದ್ದೀನಿ. ಸೊ ಇಷ್ಟೇ ಬುಕ್ ಮಾಡಿದ್ದು, 4 ಪ್ಯಾಂಟು ಇಷ್ಟು. ಓಕೆನಾ. ಆಮೇಲೆ ನಾನು ನೈಕಾದಲ್ಲಿ ಇನ್ನಷ್ಟು ಆರ್ಡರ್ ಮಾಡೀನಿ ಅಂತ ನಿಮ್ಮ ಹತ್ರ ಹೇಳಿದ್ದೆ. ಸೊ ಇದ್ರ ಲಿಂಕ್ಸ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಬೈ ಮಾಡೋಂಗಿದ್ರೆ ಬೈ ಮಾಡಿ. ಕ್ವಾಲಿಟಿ ಥಮ್ಸ್ ಅಪ್, ಚೆನ್ನಾಗಿದೆ, ನನಗಿಷ್ಟ ಆಯಿತು. ಬೈ ಮಾಡೋಂಗಿದ್ರೆ ಬೈ ಮಾಡಿ. ಎಷ್ಟು ಸರಿ ಹೇಳ್ತಾ ಇದ್ದೀನಿ ಬೈ ಮಾಡೋಂಗಿದ್ರೆ ಬೈ ಮಾಡಿ ಅಂತ. ಸೊ ಓಕೆ. ಆ್ಯಂಡ್ ಇದು ಬಂದು ನೈಕಾದಲ್ಲಿ ಬುಕ್ ಮಾಡಿದ್ದು ನಾನು. ನಿವ್ಯಾ ರೋಲ್ ಆನ್ಸು. ಇದು 2 ತೊಗೊಂಡ್ರೆ ಚಿಕ್ಕದೊಂದು ಫ್ರೀ ಅಂತ ಇತ್ತು. ಸೊ ನಾನೇನು ಅಂದ್ಕೊಂಡೆ ಇದು ಚಿಕ್ಕದು ಕೂಡ ದೊಡ್ಡದಾಗಿ ಬರುತ್ತೆ ಅಂತ. ನಂಗೆ ಗೊತ್ತಿರಲಿಲ್ಲ ಇಷ್ಟು ಚಿಕ್ಕದಾಗಿ ಬರುತ್ತೆ ಅಂತ. ಬಟ್ ಇಟ್ಸ್ ಕ್ಯೂಟ್, ಚೆನ್ನಾಗಿದೆ. ಸೊ ಇದು 2, ಇವು 3. ನನಗೊಂದು, ರಶ್ಮಿಗೊಂದು, ಇನ್ನೊಂದು ಎಲ್ಲಾದರೂ ಟ್ರಾವೆಲ್ ಆ ಥರದಕ್ಕೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇನ್ನೂ ಒಂದಷ್ಟು ಸ್ಪ್ರೇಗಳು ಬುಕ್ ಮಾಡಿದ್ದೆ, ತೋರಿಸ್ತೀನಿ ಒಂದು ನಿಮಿಷ. ನಿಮಗೇನು ಇದು ಯೂಸ್ ಆಗೋಲ್ಲ ಅಂದ್ಕೊಳ್ತೀನಿ. ಸೊ ನಾನೇನು ಬೈ ಮಾಡಿದ್ದೆ ಅದನ್ನು ತೋರಿಸ್ತೀನಿ. ಇದು ಟ್ಯಾಫ್ಟ್ ಅನ್ನೋ ಬ್ರ್ಯಾಂಡಿಗೆ, ಟ್ಯಾಫ್ಟ್ ಬ್ರ್ಯಾಂಡ್ ಹೆಸರು. ಸೊ ಈ ಸೆಟ್ಟಿಂಗ್ ಸ್ಪ್ರೇಸ್ ನಾನು ಬುಕ್ ಮಾಡಿದ್ದೆ. ಇದು ಬಂದ್ಬಿಟ್ಟು ಸೆಟ್ಟಿಂಗ್ ಸ್ಪ್ರೇ, ಇದು ಶೈನ್ ಆನ್ ಸ್ಪ್ರೇ, ಇವೆರಡು. ಆ್ಯಂಡ್ ಇದೊಂದು ಮೂಸ್, ಇದು ಕರ್ಲ್ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದೊಂದು ಬುಕ್ ಮಾಡಿದ್ದೆ. ಇನ್ನೊಂದು ಏನೋ ಬುಕ್ ಮಾಡಿದ್ದೆ. ಆ್ಯಂಡ್ ಇದು ಬಂದು ವ್ಯಾಕ್ಸ್. ಸೊ ಇದು ನಾನು ಇನ್ನೂ ಯೂಸ್ ಮಾಡಿಲ್ಲ, ಮಾಡ್ತೀನಿ ಅತಿ ಶೀಘ್ರದಲ್ಲಿ ಯೂಸ್ ಮಾಡ್ತೀನಿ. ಸೊ ನಾನು ವೀಡಿಯೋಸ್ ಮಾಡಬೇಕು ಅಂದ್ಕೊಳ್ತೀನಿ ಗೈಸ್. ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾಯಿದೆ ನನಗೆ. ಸೊ ಮಾಡ್ತೀನಿ, ಆದಷ್ಟು ಬೇಗ ಮಾಡ್ತೀನಿ. ಸೊ ಇದೊಂದು ಬ್ಯಾಗ್ಸ್ ಎಲ್ಲ ಅದೇ ಬ್ರ್ಯಾಂಡ್ದು, ಸಕ್ಕದಾಗಿದೆ ಮಾತ್ರ,
ಚೆನ್ನಾಗಿದೆ, ನನಗೆ ಯೂಸ್ ಆಗುತ್ತೆ, ಅದಕ್ಕೆ ಬೈ ಮಾಡಿದ್ದೀನಿ ಅಷ್ಟೇ ಗೈಸ್. ಇಷ್ಟೇ ನಾನು ನೈಕಾದಲ್ಲಿ ಬುಕ್ ಮಾಡಿದ್ದು. ಆ್ಯಂಡ್ ಇನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಟ್ಟೆದು ಲಿಂಕ್ ಕೊಟ್ಟಿರ್ತೀನಿ, ಇದು ಬೇಕಂದರೆ ಕೊಟ್ಟಿರ್ತೀನಿ. ಬೈ ಮಾಡೋಂಗಿದ್ರೆ ಬೈ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ. ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್. ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ರೀಸೆಂಟಾಗಿ ನಂಗೆ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದು ರಿಪ್ಲೈ ಮಾಡೋಕ್ಕೆ. ಈಗ ಇನ್ನು ಮುಂದೆ ರಿಪ್ಲೈ ಮಾಡ್ತೀನಿ ನಾನು. ಸೊ ಎಸ್. ಆ್ಯಂಡ್ ಆಲ್ಸೋ ಗೈಸ್, ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ, ನನಗೆ ಪಿಂಪಲ್ಸ್ ಇಲ್ಲ ಅಂತ ಎಲ್ಲ ವೀಡಿಯೋದಲ್ಲಿ ಹೇಳ್ಬಿಟ್ಟು ಪಿಂಪಲ್ಸ್ ನೋಡಿ ಹಿಂಗೆ ಬಂದಿದೆ, ಕಾಣಿಸ್ತಾ ಇದೆಯಾ? ಈ ಥರ ಇರಲೇ ಇರಲಿಲ್ಲ. ಎಷ್ಟು ದಿನ ಆದಮೇಲೆ ನನ್ನ ಫೇಸ್ ಮೇಲೆ ಪಿಂಪಲ್ ಬಂದಿರೋದು ನೋಡ್ತಾ ಇರೋದು.